ನಮಸ್ಕಾರ. ಇವತ್ತು ನಾವು ಮಾತಾಡೋಣ ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಬಗ್ಗೆ. ನಮಸ್ಕಾರ. ಹೌದು, ಕಾರಂತರು ಅಂದ್ರೆ ಕರ್ನಾಟಕದ ಒಬ್ಬ ಅಸಾಧಾರಣ ಪ್ರತಿಭೆ ಅಲ್ವಾ? ಖಂಡಿತ. ನಮ್ಮ ಹತ್ರ ಕೆಲವು ಲೇಖನಗಳಿವೆ. ಅದರ ಆಧಾರದ ಮೇಲೆ ಅವರ ಜೀವನ, ಅವರ ಕೆಲಸಗಳು, ಅದರ ಮಹತ್ವ, ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ ಅಂತ. ಸರಿ. ಕಾರಂತರು ಅಂದ್ರೆ ಬರೀ ಲೇಖಕರಲ್ಲ, ಅವರು ನಾಟಕಕಾರರು, ಪರಿಸರವಾದಿಗಳು, ಆಮೇಲೆ ಶಿಕ್ಷಣ ತಜ್ಞರು, ಕಲಾವಿದರು ಕೂಡ. ಹೌದು, ಸಮಾಜ ಸೇವಕರು ಹೌದು. ಇಷ್ಟೊಂದು ಮುಖಗಳು ಒಬ್ಬ ವ್ಯಕ್ತಿಯಲ್ಲಿ, ಇದು ನಿಜಕ್ಕೂ ಒಂದು ವಿಸ್ಮಯಕಾರಿ ವಿಷಯ. ಖಂಡಿತವಾಗಿಯೂ ಅವರ ಕೊಡುಗೆಗಳನ್ನ ಬರೀ ಪಟ್ಟಿ ಮಾಡೋದಲ್ಲ, ಅದರ ಹಿಂದಿನ ಉದ್ದೇಶ, ಸಮಾಜದ ಮೇಲೆ ಅದು ಹೇಗೆ ಪರಿಣಾಮ ಬೀರ್ತು ಅಂತ ತಿಳ್ಕೊಳ್ಳೋದು ಮುಖ್ಯ ಅನ್ಸತ್ತೆ. ಸರಿ, ಹಾಗಾದ್ರೆ ಅವರ ಆರಂಭದ ಜೀವನದಿಂದ ಶುರು ಮಾಡೋಣವೇ? ಉಡುಪಿ ಜಿಲ್ಲೆಯ ಕೋಟದಲ್ಲಿ ಹುಟ್ಟಿದ್ದು? ಹೌದು, ಕೋಟ. ಅವರ ಮೇಲೆ ಗಾಂಧೀಜಿಯವರ ಪ್ರಭಾವ ತುಂಬಾ ಇತ್ತು ಅಂತಾರಲ್ಲ? ಹೌದು, ಅದು ಬಹಳ ಮುಖ್ಯವಾದ ವಿಷಯ. 1922ರಲ್ಲಿ ಇನ್ನೂ ಕಾಲೇಜಲ್ಲಿ ಇದ್ದಾಗಲೇ ಅಸಹಕಾರ ಚಳುವಳಿಗೆ ಧುಮುಕಿದ್ರು. ಅಂದ್ರೆ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದ್ರು. ಹೌದು, ದೇಶಕ್ಕಾಗಿ ಓದನ್ನೇ ಬಿಟ್ರು. ಅದು ಅಂದಿನ ಕಾಲಕ್ಕೆ ಒಂದು ದೊಡ್ಡ ನಿರ್ಧಾರ ಅಲ್ವಾ? ನಿಜಕ್ಕೂ. ಆಮೇಲೆ ಸುಮಾರು 5 ವರ್ಷ, ಅಂದ್ರೆ 1927ರ ತನಕ ಅವರು ಖಾದಿ ಮತ್ತೆ ಸ್ವದೇಶಿ ವಸ್ತುಗಳ ಪ್ರಚಾರದಲ್ಲಿ ತುಂಬಾನೇ ಸಕ್ರಿಯರಾಗಿದ್ರು. ಆ ಸ್ವಾತಂತ್ರ್ಯದ ಕಿಚ್ಚು, ಆಮೇಲೆ ಸ್ವಾವಲಂಬನೆಯ ಪಾಠ, ಇದೆಲ್ಲ ಅವರಲ್ಲಿ ಮೊದಲಿಂದನೂ ಇತ್ತು. ಹೌದು, ಅವರ ಮುಂದಿನ ಎಲ್ಲಾ ಕೆಲಸಗಳಲ್ಲೂ ಆ ಒಂದು ಹೇಗೆ ಅಂದ್ರೆ ಹೋರಾಟದ ಮನೋಭಾವ ಕಾಣಿಸುತ್ತೆ. ಸರಿ, ಆಮೇಲೆ ಸಾಹಿತ್ಯ ಕ್ಷೇತ್ರಕ್ಕೆ ಯಾವಾಗ ಬಂದ್ರು? 1924 ಅಂತ ಅನ್ಸುತ್ತೆ. ಹೌದು, ಸುಮಾರು 1924. ರಾಷ್ಟ್ರಗೀತ, ಸುಧಾಕರ, ವಿಚಿತ್ರಕೂಟ ಅಂತೆಲ್ಲ ಅವರ ಆರಂಭಿಕ ಕೃತಿಗಳು. ಆದ್ರೆ ಅವರ ಒಟ್ಟು ಸಾಹಿತ್ಯದ ಕೊಡುಗೆ ನೋಡಿದ್ರೆ ಎಂಥ ದೊಡ್ಡದು. ಸುಮಾರು 47 ಕಾದಂಬರಿಗಳು. 47? ಅಬ್ಬಾ! ಹೌದು. ಮತ್ತೆ 31 ನಾಟಕಗಳು, 200ಕ್ಕೂ ಹೆಚ್ಚು ಮಕ್ಕಳ ಪುಸ್ತಕಗಳು. ಮಕ್ಕಳ ಪುಸ್ತಕಗಳು ಅಷ್ಟೊಂದು ಬರ್ದಿದಾರಾ? ಹೌದು, ಅಷ್ಟೇ ಅಲ್ಲ, ಕಲೆ, ವಿಜ್ಞಾನದ ಬಗ್ಗೆನೂ ಪುಸ್ತಕಗಳಿವೆ. ವಿಶ್ವಕೋಶಗಳನ್ನು ಮಾಡಿದ್ದಾರೆ. ಈ ಸಂಖ್ಯೆಗಳ ಜೊತೆಗೆ ಅವರ ಕೃತಿಗಳಿನ ವಿಷಯ ವೈವಿಧ್ಯತೆ ಇದೆಯಲ್ಲ, ಅದು ಗಮನಿಸಬೇಕಾದ್ದು. ಹೌದು, ನೀವು ಹೇಳಿದ ಹಾಗೆ ಮಕ್ಕಳಿಗಾಗಿ ಸರಳವಾಗಿ ಬರೆಯೋದು ಒಂದು ಕಡೆ, ಇನ್ನೊಂದು ಕಡೆ ಮೂಕಜ್ಜಿಯ ಕನಸುಗಳು ತರಹದ ಗಂಭೀರ ಕಾದಂಬರಿ. ಹೌದು, ಮೂಕಜ್ಜಿಯ ಕನಸುಗಳು. ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು 1977ರಲ್ಲಿ. ಅದು ಸಾಮಾನ್ಯವಾದ ಕಾದಂಬರಿ ಅಲ್ಲ. ತಲೆಮಾರುಗಳ ಜ್ಞಾನ, ನಂಬಿಕೆ, ತರ್ಕ, ಇದರ ನಡುವಿನ ಸಂಘರ್ಷವನ್ನ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ. ಜ್ಞಾನಪೀಠ ಅಂದ್ರೆ ಭಾರತದ ಅತಿದೊಡ್ಡ ಸಾಹಿತ್ಯ ಗೌರವ ಅಲ್ವಾ? ಹೌದು, 3ನೇ ಕನ್ನಡಿಗರು ಅವರು ಈ ಪ್ರಶಸ್ತಿ ಪಡೆದವರು. ಮೂಕಜ್ಜಿಯ ಕನಸುಗಳು ಅಷ್ಟೇ ಅಲ್ಲ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಆಮೇಲೆ ಚೋಮನ ದುಡಿ, ಇವೆಲ್ಲ ತುಂಬಾ ಪ್ರಸಿದ್ಧವಾದವು. ಹೌದು, ಸರಸಮ್ಮನ ಸಮಾಧಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಬಂದಿದೆ. ಇನ್ನು ಯಕ್ಷಗಾನದ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ಅವರ ಕೊಡುಗೆ ಏನು? ಯಕ್ಷಗಾನವನ್ನ ಅವರು ತುಂಬಾ ಪ್ರೀತಿಸ್ತಿದ್ರು. ಅದನ್ನ ಹೇಗೆ ಅಂದ್ರೆ ಪುನರುಜ್ಜೀವನಗೊಳಿಸೋದ್ರಾಗಿ ಅವರ ಪಾತ್ರ ದೊಡ್ಡದು. ಹೇಗೆ? ಅದರ ಬಗ್ಗೆ ಸಂಶೋಧನೆ ಮಾಡಿದ್ರು, ಪುಸ್ತಕ ಬರೆದ್ರು, ಪ್ರದರ್ಶನಗಳನ್ನ ಏರ್ಪಡಿಸಿ ಅದನ್ನ ಹೊಸ ರೀತಿಯಲ್ಲಿ ಜನರಿಗೆ ತಲುಪಿಸಿದ್ರು, ಜಗತ್ತಿಗೆ ಪರಿಚಯಿಸಿದ್ರು ಅಂತ ಹೇಳ್ಬೋದು. ಓಹ್, ಹಾಗಾದ್ರೆ ಕೇವಲ ಸಾಹಿತ್ಯ ಅಷ್ಟೇ ಅಲ್ಲ, ಕಲೆಯ ಸಂರಕ್ಷಣೆಯಲ್ಲೂ ಅವರ ಆಸಕ್ತಿ ಇತ್ತು. ಖಂಡಿತ. ಸಾಹಿತ್ಯ, ಕಲೆ ಆಯ್ತು, ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಅವರ ಪರಿಸರ ಕಾಳಜಿ. ಹೌದು, ಅವರೊಬ್ಬ ಕಟ್ಟ ಪರಿಸರವಾದಿ ಕೂಡ ಆಗಿದ್ರು ಅಲ್ವಾ? ಹೌದು, ಕೇವಲ ಬರವಣಿಗೆಯಲ್ಲಿ ಮಾತ್ರ ಅಲ್ಲ, ನೇರವಾಗಿ ಹೋರಾಟಕ್ಕೂ ಇಳಿದಿದ್ರು. ಹೌದಾ? ಯಾವುದರ ವಿರುದ್ಧ? ಈಗ ಕರ್ನಾಟಕದಲ್ಲಿ ಕೈಗಾ ಅಣು ಸ್ಥಾವರ ಸ್ಥಾಪನೆ ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ರು. ಮತ್ತೆ ನದಿಗಳ ಮಾಲಿನ್ಯದ ವಿರುದ್ಧವೂ ಧ್ವನಿ ಎತ್ತಿದ್ರು. ಓಹ್, ಅಂದ್ರೆ ಪರಿಸರದ ಬಗ್ಗೆ ಕೇವಲ ಕಾಳಜಿ ತೋರಿಸಿದ್ದಲ್ಲ, ಕ್ರಿಯಾಶೀಲರಾಗಿದ್ರು. ಹೌದು, ವನ್ಯಜೀವಿ, ಪಕ್ಷಿಗಳು, ಕಾಡು, ಇವೆಲ್ಲದರ ಬಗ್ಗೆನೂ ಅವರು ತುಂಬಾ ಬರೆದಿದ್ದಾರೆ. ಅವರ ಪರಿಸರ ಕಾಳಜಿ ಅಂದ್ರೆ ಅದು ಪ್ರಕೃತಿ ಜೊತೆಗಿನ ಒಂದು ಅವಿನಾಭಾವ ಸಂಬಂಧದ ಅರಿವು. ಇಷ್ಟೆಲ್ಲದರ ಮಧ್ಯೆ ಸಮಾಜ ಸುಧಾರಣೆ ಕಡೆಗೂ ಗಮನ ಕೊಟ್ಟಿದ್ರು ಅನ್ನೋದಿದೆಯಲ್ಲ? ಹೌದು, 1936ರಲ್ಲಿ ಲೀಲಾ ಆಳ್ವ ಅವರ ಜೊತೆ ಅವರದು ಅಂತರ್ಜಾತಿ ವಿವಾಹ. 1936ರಲ್ಲಿ? ಆಗಿನ ಕಾಲಕ್ಕೆ ಅದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಇರಬೇಕು. ಖಂಡಿತವಾಗಿಯೂ. ಸಮಾಜ ಸುಲಭವಾಗಿಯೂ ಒಪ್ಪಿಕೊಳ್ಳಲಿಲ್ಲ. ತುಂಬಾ ವಿರೋಧ ಬಂತು, ಟೀಕೆಗಳು ಬಂದ್ವು. ಆದರೂ ಅವರು ತಮ್ಮ ನಿಲುವಿಗೆ ಬದ್ಧರಾಗಿದ್ರು. ಅದು ಅವರ ಧೈರ್ಯ ಮತ್ತು ಪ್ರಗತಿಪರ ಚಿಂತನೆಯನ್ನು ತೋರಿಸುತ್ತೆ. ನಿಜ. ಇಷ್ಟೆಲ್ಲಾ ಸಾಧನೆಗಳಿಗೆ ಗೌರವಗಳು ಬಂದಿವೆ ಅಲ್ವಾ? ಜ್ಞಾನಪೀಠ, ಸಾಹಿತ್ಯ ಅಕಾಡೆಮಿ ಆಯ್ತು. ಹೌದು, ಪದ್ಮಭೂಷಣ ಕೂಡ ಸಿಕ್ಕಿತ್ತು. ಆದ್ರೆ ಎಮರ್ಜೆನ್ಸಿ ಟೈಮಲ್ಲಿ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿ ಅದನ್ನ ವಾಪಸ್ ಕೊಟ್ರು.
ಹೌದು, 1975-77 ನಡುವೆ ನಾಗರಿಕರ ಹಕ್ಕುಗಳನ್ನ ಕಸಿದುಕೊಂಡಿದ್ದಕ್ಕೆ ಪ್ರತಿಭಟನೆಯಾಗಿ. ಅದು ಅವರ ನೈತಿಕ ನಿಲುವಿಗೆ ದೊಡ್ಡ ಸಾಕ್ಷಿ. ಹೌದು, ಅದು ಕೇವಲ ರಾಜಕೀಯ ನಿಲುವಲ್ಲ, ಒಬ್ಬ ಚಿಂತಕನ ಆತ್ಮಸಾಕ್ಷಿಯ ಧನಿಯದು. ಪಂಪ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಹೀಗೆ ಇನ್ನೂ ಹಲವು ಗೌರವಗಳು ಸಂದಿವೆ. ಅವರ ನೆನಪು ಶಾಶ್ವತವಾಗಿರ್ಲಿ ಅಂತೆ ಪುತ್ತೂರಿನಲ್ಲಿ ಶಿವರಾಮ ಕಾರಂತ ಬಾಲವನ ಮಾಡಿದಾರಲ್ವಾ? ಹೌದು, ಅವರ ಮನೆಯನ್ನೇ ಒಂದು ಸಾಂಸ್ಕೃತಿಕ ಕೇಂದ್ರ, ಮ್ಯೂಸಿಯಂ ತರ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಅದನ್ನು ನೋಡ್ಕೊಳ್ತಿದೆ. ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಕಾರಂತರನ್ನ ಆಧುನಿಕ ಭಾರತದ ರವೀಂದ್ರನಾಥ್ ಟ್ಯಾಗೋರ್ ಅಂತ ಕರೆದಿದ್ದಾರೆ. ಹೌದು, ಅದು ಬಹಳ ದೊಡ್ಡ ಹೋಲಿಕೆ. ಬಹುಶಃ ಇಬ್ಬರಲ್ಲೂ ಇದ್ದಂತಹ ಆ ಬಹುಮುಖ ಪ್ರತಿಭೆ, ಚಿಂತನೆ, ಸಮಾಜಕ್ಕೆ ಸ್ಪಂದಿಸುವ ರೀತಿ ಅದರಿಂದ ಇರಬಹುದು. ಖಂಡಿತ. ಕಲೆ, ಸಾಹಿತ್ಯ, ವಿಜ್ಞಾನ, ಪರಿಸರ, ಸಮಾಜ, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಒಬ್ಬ ವ್ಯಕ್ತಿ ಇಷ್ಟು ಆಳವಾಗಿ ತೊಡಗಿಸಿಕೊಳ್ಳೋದು ಅಪರೂಪ. ಹೌದು, 95ನೇ ವಯಸ್ಸಲ್ಲಿ ಅಂದ್ರೆ 1997ರಲ್ಲಿ ಅವರು ತೀರಿಕೊಂಡಾಗ ಕರ್ನಾಟಕ ಸರ್ಕಾರ 2 ದಿನ ಶೋಕಾಚರಣೆ ಮಾಡಿತ್ತು. ಅದು ನಾಡು ಅವರಿಗೆ ಕೊಟ್ಟ ಗೌರವ. ಒಟ್ನಲ್ಲಿ ಹೇಳೋದಾದ್ರೆ ಶಿವರಾಮ್ ಕಾರಂತರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಸಂಸ್ಥೆ ತರ. ಕನ್ನಡ ಸಂಸ್ಕೃತಿ, ಕನ್ನಡ ಚಿಂತನೆ ಮೇಲೆ ಅವರ ಪ್ರಭಾವ ತುಂಬಾ ದೊಡ್ಡದು. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳುಗರಿಗೆ ಬಿಡೋಣವೇ? ಖಂಡಿತ, ಹೇಳಿ. ಅಂದಿನ ಕಾಲದಲ್ಲಿ ಸಮಾಜದ ಕಟ್ಟುಪಾಡುಗಳನ್ನ, ಉದಾಹರಣೆಗೆ ಅಂತರ್ಜಾತಿ ವಿವಾಹದಂತಹ ವಿಷಯಗಳಲ್ಲಿ ಮೀರಿ ನಿಂತಿದ್ದು ಮತ್ತೆ ಪರಿಸರ ನಾಶದ ವಿರುದ್ಧ ನಿರ್ಭಯವಾಗಿ ಹೋರಾಡಿದ್ದು, ಕಾರಂತರ ಈ ದಿಟ್ಟ ಪ್ರಗತಿಶೀಲ ನಿಲುವುಗಳು ಇವತ್ತಿನ ನಮ್ಮ ಸವಾಲುಗಳನ್ನ ಎದುರಿಸಲು ನಮಗೆ ಹೇಗೆ ಸ್ಫೂರ್ತಿ ಕೊಡಬಹುದು? ಇದನ್ನೆಲ್ಲರೂ ಯೋಚಿಸಬೇಕು ಅನ್ಸುತ್ತೆ. ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ.